ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಸಕಲ ಜೀವಾವಳಿಗೆ ಲೇಸನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿದದ ಇಷ್ಟಲಿಂಗ ಜನಕ ವಿಶ್ವಗುರು ಭಕ್ತಿ ಭಂಡಾರಿ ದಲಿತ ದೀನ ಪತಿತ ಸ್ತ್ರೀ ಕುಲೋದ್ಧಾರಕ ಕ್ರಾಂತಿಯೋಗಿ ಸಮಾನತೆಯ ಹರಿಕಾರ ಪ್ರಜಾಪ್ರಭುತ್ವದ ಜನಕ ಮಹಾಮಾನವತವಾದಿ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ದಾರ್ಶನಿಕರಲ್ಲಿ ಮುಗಿದ ಕೈ ಬಾಗಿದ ತಲೆಯಿಂದ ಹಣೆಮಣೆದು ಸಭ್ಯತೆ ಮತ್ತು ಸದಾಚಾರ, ಘನತೆ ಮತ್ತು ಗಾಂಭೀರ್ಯ, ಅಚ್ಚುಕಟ್ಟು ಮತ್ತು ಪರಿಶುದ್ಧತೆ, ವಿವೇಕ ಮತ್ತು ವಿವೇಚನೆ, ಶಿಸ್ತು ಮತ್ತು ಸಂಘಟನೆ, ಸದ್ಭಾವನೆ ಮತ್ತು ಸದಾಚಾರ, ಸದಭಿರುಚಿ, ಹೃದಯ ವೈಶಾಲ್ಯತೆ, ಸಜ್ಜನಿಕೆ, ಅನುಕಂಪ ಮತ್ತು ಸಹಾನುಭೂತಿ, ನಯ ವಿನಯ ಮತ್ತು ಮೃದು ಭಾಷೆ, ಧನ್ಯತೆ ಮತ್ತು ವಿನಮ್ರತೆ, ತ್ಯಾಗ ಮತ್ತು ಬಲಿದಾನ, ನಿಷ್ಠೆ, ನಿಸ್ವಾರ್ಥತೆ ಮತ್ತು ಸ್ಥಿರಚಿತ್ತತೆ, ಕರ್ತವ್ಯ ಪ್ರಜ್ಞೆ ಮತ್ತು ಕ್ರಿಯಾಶೀಲತೆ, ದೇವಭಯ ಮತ್ತು ಧರ್ಮನಿಷ್ಠೆ, ದೇವನ ಮೇಲೆ ಭರವಸೆ ಮತ್ತು ಧೈರ್ಯ, ಈ ಪ್ರಮುಖ ಗುಣಗಳನ್ನು ಬಾಳಿ ಬದುಕಿ ಜಗತ್ತಿಗೆ ಇಸ್ಲಾಂ ಎಂಬ ಧರ್ಮವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀ ಮೊಹಮ್ಮದ್ ಪೈಗಂಬರರ ದಿವ್ಯ ಚೇತನವನ್ನು ಸ್ಮರಿಸಿಕೊಂಡು ಇವರ ಮಾರ್ಗದಿಂದಲೇ ಜಗದ ಕಲ್ಯಾಣ ಸಾಧ್ಯ ಎಂದು ನಂಬಿ ಯೂನಿವರ್ಸಲ್ ವೆಲ್ಫೇರ್ ಫೋರಂ ಯುನಿವೆಫ್ ಅನ್ನು ಸ್ಥಾಪಿಸಿ ಮನುಕುಲದ ಕಲ್ಯಾಣ ಮತ್ತು ಶಾಂತಿಗಾಗಿ ಶ್ರಮಿಸುತ್ತಿರುವ ಈಗಾಗಲೇ ನಾಡಿನಾದ್ಯಂತ 12 ಕಾರ್ಯಕ್ರಮಗಳನ್ನು ಮಾಡಿ ಅದರ ಸಮಾರೋಪವನ್ನು ಈ ಮಂಗಳೂರು ಮಹಾನಗರದ ಪುರಭವನದಲ್ಲಿ ಆಯೋಜಿಸಲಾಗಿದೆ. ಈ ಯುನಿಫೆಫ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರೂ ಆದಂತಹ ಪೂಜ್ಯ ಜನಾಬ್ ರಫೀವುದ್ದೀನ್ ಕುದ್ರೋಳಿ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಯುವ ನೇತಾರರು ಮತ್ತು ನಾನು ಇವತ್ತು ಇಲ್ಲಿ ಗಟ್ಟಿಯಾಗಿ ಮಾತನಾಡಲು ನನಗೆ ಪ್ರೇರಕರಾದಂತಹ ಶರಣರಾದಂತಹ ಪೂಜ್ಯ ಪದ್ಮರಾಜ್ ಆರ್ ಪೂಜಾರಿ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಒಳ್ಳೆಯ ಮೌಲಿಕವಾದಂಥ ಮಾನವೀಯ ಗುಣಗಳ ಕುರಿತು ವಿಚಾರವನ್ನು ಮಂಡಿಸಿದಂತಹ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ಶ್ರೀ ಆಲ್ವಿನ್ ವಿ ಡೇಸಾ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಮಾನವ ಸ್ವಾತಂತ್ರ್ಯ ಮತ್ತು ಕಲ್ಯಾಣಕ್ಕೆ ಪ್ರವಾದಿ ಮೊಹಮ್ಮದರ ಕೊಡುಗೆ ಈ ವಿಷಯಗಳನ್ನು ಚೆನ್ನಾಗಿ ಮಂಡನೆ ಮಾಡಿದಂತಹ ಶ್ರೀ ವಕಾಜ್ ಅರ್ಷಲನ್ ಈ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಯುನಿವೆಫ್ ಸಂಸ್ಥೆಯ ಕಾರ್ಯದರ್ಶಿಗಳು ಒಳಗೊಂಡಂತೆ ಈ ಸಂಸ್ಥೆಯ ಎಲ್ಲ ಸದಸ್ಯರಲ್ಲಿ, ಭಾಗಿಯಾದಂಥ ಎಲ್ಲ ಹಿರಿಯರಲ್ಲಿ, ಪತ್ರಿಕಾ ಮಾಧ್ಯಮದವರಲ್ಲಿ, ಸೋಷಿಯಲ್ ಮೀಡಿಯಾದವರಲ್ಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಶಿವಸ್ವರೂಪರಾದ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಶರಣಾರ್ಥಿಗಳು. ದೇವಮಾನವ ಗೌತಮ ಬುದ್ಧ, ಪ್ರವಾದಿ ಮೊಹಮ್ಮದ್ ಪೈಗಂಬರರು, ಸಮಾನತೆ ಹರಿಕಾರ ವಿಶ್ವಗುರು ಬಸವ ತಂದೆಗಳು, ಇವರು ಯಾರೂ ನಾವು ಗುರುಗಳಾಗಿ ಇವ್ರನ್ನ ಬೇರೆ ಬೇರೆ ಅಂತ ತಿಳ್ಕೊಂಡಿಲ್ಲ. ಬುದ್ಧ, ಬಸವ ಹಾಗೂ ಮೊಹಮ್ಮದ್ ಪೈಗಂಬರನ್ನ ಇವು ಬೇರೆ ಬೇರೆ ಅಂತ ನಾವು ತಿಳ್ಕೊಂಡಿಲ್ಲ. ಆದ್ರೆ ಇವರ ಬದುಕಿದ ಕಾಲಮಾನಗಳು ಬೇರೆ ಬೇರೆ ಆಗ್ಯಾವು. ಈಗಿನಿಂದ 2500 ವರ್ಷ ಹಿಂದೆ, ಈಗಿನಿಂದ 1500 ವರ್ಷ ಹಿಂದೆ, ಈಗಿನಿಂದ 900 ವರ್ಷಗಳ ಹಿಂದೆ, ಹೀಗೆ ಇವರು ಬದುಕಿದ ಕಾಲಮಾನಗಳು ಬೇರೆ ಬೇರೆ ಆಗ್ಯಾವು, ಬದುಕಿದ ಪ್ರದೇಶಗಳು ಬೇರೆ ಬೇರೆ ಆಗ್ಯಾವು. ಆದ್ರೆ ಅವರ ವಿಚಾರಗಳು ಎಲ್ಲ ಒಂದೇ ಅದಾವು. ಆ ವಿಚಾರಗಳಲ್ಲಿ ನಮ್ಮ ಪದ್ಮರಾಜ ಅಪ್ಪ ಅವ್ರು ಹೇಳ್ದಂಗೆ ನಮ್ಮ ಆ ವಿಚಾರಗಳಲ್ಲಿ ಭಿನ್ನತೆಗಳಲ್ಲಿಲ್ಲ. ಆದ್ರೆ ಆ ಭಾಷೆಗಳೇನದಾವಲ್ಲ, ಅವ್ರು ವಿಚಾರ ಮಂಡಿಸಿದ ಆ ಸ್ಥಳೀಯ ಭಾಷೆಗಳು ನಮಗೆ ಬೇರೆಯಾಗಿ ಅವುಗಳ ಅರ್ಥ ನಮಗೆ ಆಗೋಲಾಗೈತಿ. ಆಗಳಲ್ಲಿ ಮೊದಲಿಗೆ ಕಲ್ಮಾ ಓದಿ ಹೇಳಿದರು, ಅದ್ರ ಅರ್ಥನೇ ನಮಗೆ ಆಗಾಕತ್ತಿಲ್ಲ. ಅಲ್ಲಿ ಅಪ್ಪ ಅವ್ರು ಕುತ್ಕೊಂಡು ಅದನ್ನು ವಿವರಿಸಿ ಹೇಳಿದಾಗ, ಅಲ್ಲ ಇದು ನಮ್ಮ ಶರಣರೆಲ್ಲ ವಚನದಾಗ ಹೇಳ್ಯಾರ, ಇದನ್ನೆಲ್ಲ ನಮ್ಮ ಧರ್ಮದಾಗ ಐತಿಲ್ಲಪ್ಪ ಅದು ನಮಗೆ ಗೊತ್ತಾಯಿತು. ಅಂದರೆ ಈ ಭಾಷೆಯ ಕೊರತೆಯಿಂದಾಗಿ ನಮ್ಗೆ ಅದು
ಬೌದ್ಧರು ಪಾಲಿ ಭಾಷೆ ಒಳಗೆ ಹೇಳ್ಯಾರ, ಇವರು ಅರಬಿ ಭಾಷೆ ಒಳಗೆ ಹೇಳ್ಯಾರ, ಇವರು ಕನ್ನಡ ಭಾಷೆ ಒಳಗೆ ಹೇಳ್ಯಾರ. ಆದ್ರೆ ಈ ಮೇಲಿನ 3 ಮಹಾನ್ ವ್ಯಕ್ತಿಗಳ ಮೂರ್ತ ಸ್ವರೂಪರು ಯಾರಪ್ಪ ಅಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು. ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಾರ. ಈ 3 ಜನ ಏನು ಹೇಳ್ಯಾರಲ್ಲ, ಪ್ರವಾದಿಗಳು ಹೇಳ್ಯಾರಲ್ಲ, ಇವ್ರ ವಿಚಾರಗಳನ್ನೇ ನಮಗೆ ಹೇಳ್ಯಾರ. ಇವರೆಲ್ಲ ಹೇಳಿ ಮತ್ತು ಇದನ್ನು ಬರೀ ಹೇಳಿದ್ರೆ ಕೇಳೋದಿಲ್ಲ ಇವರು ಅಂತೇಳಿ ಸಿಸ್ಟಮೆಟಿಕ್ ಕಾನೂನು ರೂಪದ ಸಂವಿಧಾನ ರೂಪವಾಗಿ ಕೊಟ್ಬಿಟ್ಟಾರೆ ನಮಗೆ. ಅದಕ್ಕೆ ಆ ಪೂಜ್ಯ ಮಹಾಂತರು ಡಾಕ್ಟರ್ ಬಾಬಾ ಸಾಹೇಬರು ಬೇರೆ ಅಲ್ಲ, ಬುದ್ಧ ಬೇರೆ ಅಲ್ಲ, ಅಂಬೇಡ್ಕರ್ ಬೇರೆ ಅಲ್ಲ, ಬಸವ ತಂದೆಗಳು ಬೇರೆ ಅಲ್ಲ. ಇಂಥ ಮಹಾನ್ ನಮಗೆಲ್ಲ ಬದುಕನ್ನು ಕಲಿಸಿಕೊಟ್ಟವರು. ನಾವು ಯಾವ ಮೇಲ್ವರ್ಗ ಇರಲಿ, ಕೆಳವರ್ಗಿರಲಿ, ಸದೃಢ ಇರಲಿ, ಬಡವಿರಲಿ, ಬಲ್ಲಿದರ ಇರಲಿ, ಯಾರಿದ್ದವ್ರು ಎಲ್ಲರಿಗೂ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂಥ ಈ ಪೂಜ್ಯ ಅಂಬೇಡ್ಕರ್ ಕುರಿತ ನಿನ್ನೇನು ಮಾನ್ಯ ಯಾರೋ ಒಬ್ರು ಮಾತಾಡಾಕ್ತಾರೆ ಸಂಸತ್ನೊಳಗೆ. ಅದು ಯಾರು ಮಾತಾಡಾಕ್ತಾರೆ? ನಮ್ಮ ದೇಶದ ಗೃಹ ಮಂತ್ರಿಗಳ ಮಾತಾಡಾಕ್ತಾರೆ. ಅಂಬೇಡ್ಕರ್ 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 ಅನ್ನೋದು ಒಂದು ಚಟ ಆಗಿಬಿಟ್ಟೈತೆ. ಆದ್ರೆ ಅಷ್ಟು ಬದಲಿ ಆ ಪರಮಾತ್ಮನ ನೆನೆಸಿದ್ರೆ ದೇವರು ಒಲಿಮೆ ಹಾಕನಂತ. ಯಾವ ಪರಮಾತ್ಮ ಮಾರಾಯ? ಕಣ್ಣಿಗೆ ಕಾಣ್ಲಾರ್ದವ್ನು ತೊಗೊಂಡು ಅವನು ಬೆಂಕಿ ಹಚ್ಚಿರಿ. ನಾವು ಮನುಷ್ಯರಾಗಿ ಬದುಕಾಕ ತೋರಿಸಂತವ. ಎಲ್ಲರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟ ಆ ಅಂಬೇಡ್ಕರ್ ತಂದೆಗಳನ್ನು ನಾವು ನೆನೆಸಿದ್ಬಿಟ್ಟು ಮತ್ತೆ ಸುಡುಗಾಡು ನೆನೆಸೋದೈತಿ. ಅದಕ್ಕೆಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಅಂಬೇಡ್ಕರ್ 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 ಅಂಬೇಡ್ಕರ್. ನಮ್ಮ ಮೂಲ ಮಂತ್ರ ಏನಪ್ಪ? ಈ ಭಾರತೀಯರ ಮೂಲ ಮಂತ್ರ ಏನು? ಅಂಬೇಡ್ಕರ್. ನಾವು ಗಟ್ಟಿಯಾಗಿ ಹೇಳ್ತೇವೆ. ಏನೋ ಮಾರಾಯ ಮತ್ತೇನು ತಂದು ನಮಗೆಲ್ಲ ನಮ್ಮ ತಲೆ ಮೇಲೆ ಹೇರ್ಬೇಕತ್ತು ಮಾಡಿರಿ. ಸಾಕಾಗಿಲ್ಲ ಇಲ್ಲಿವರೆಗೂ. ಈ 75 ವರ್ಷಕ್ಕಿಂತ ಹಿಡ್ಕೊಂಡು ಮುಂದೆ ಹಿಂದೆ 5 ವರ್ಷ ನಾವೆಲ್ಲ ಅನುಭವಿಸಿ ಸಾಕಾಗಿಲ್ಲ. ಅದಕ್ಕೆ ನಾವು ಅವಕಾಶ ಮಾಡಿ ಕೊಡೋದಿಲ್ಲ. ನೀವೇನೋ ಗದ್ದಲ ಮಾಡಿ ಸಂವಿಧಾನವನ್ನು ಹಾಳು ಮಾಡ್ಬೇಕತ್ತೀರಿ, ಇದಕ್ಕೆ ನಾವು ಅವಕಾಶ ಮಾಡಿ ಕೊಡೋದಿಲ್ಲ. ಸದ್ಯದಲ್ಲಿ ಈ ನಾಡಿನ ಪರಿಸ್ಥಿತಿಯನ್ನು ನೋಡಿದ್ರೆ ನನಗೆ ಭಾಳ ದುಃಖ ಅನಿಸಾಗ್ತೈತಿ. ಯಾಕೆ ದುಃಖ ಅನಿಸಾಗ್ತೈತಿಪ್ಪ ಅಂದ್ರೆ, ಅಪ್ಪವ್ರು ಹೇಳಿದ್ರಲ್ಲ, ಈ 90 ಭಾಗ ಜನ ಎಲ್ಲ ಐತಿ, ಒಳ್ಳೆ ಜನ ಐತಿ. ಈ 10 ಭಾಗ ಜನ ಅಪ್ಪವ್ರು ಹೇಳ್ದಂಗೆ ಎಲ್ಲ ಧರ್ಮದಾಗ ಅದಾರ. ಮತ್ತು ನಮ್ಮ ಅಪ್ಪವ್ರು ಸ್ವಚ್ಛ ಮನಸ್ಸಿನಿಂದ ಹೇಳಿದರು, ನಮ್ಮೊಳಗೂ ಅದಾರ ಅಂತೇಳಿ. ಮೊಹಮ್ಮದಿಯದ ಬರದಾಗುದಾರ ಅಂದ್ರೆ ಇವ್ರು ಯಾರಪ್ಪ ಅಂದ್ರೆ ಜಾತಿವಾದಿಗಳು, ಕೋಮುವಾದಿಗಳು, ಮಾನವ ದ್ವೇಷಿಗಳು. ಮೊಹಮ್ಮದಿಯ ಧರ್ಮದಾಗೋದಾರ, ಹಿಂದೂ ಧರ್ಮದಾಗೋದಾರ, ಲಿಂಗಾಯತ ಧರ್ಮದಾಗೋದಾರ, ಕ್ರಿಶ್ಚಿಯನ್ ಧರ್ಮದಾಗದಾರ, ಜಗತ್ತಿನ ಉಳಿದ ಎಲ್ಲ ಧರ್ಮದಾಗದಾರ. ಇವ್ರು ಎಷ್ಟು ಅದಾರ? ಅಪ್ಪವ್ರು ಹೇಳಿಬಿಟ್ಟಾರ 10%. 10 ಮಂದಿ ಅದಾರ. 100 ಮಂದಿ ಒಳಗೆ 10 ಮಂದಿ ಅದಾರ. ಈ 10 ಮಂದಿ ಏನು ಮಾಡ್ತಾವ ಅಂದ್ರೆ ಒಟ್ಟರು ಹಾ ಮಾಡಿಬಿಡಕ್ತಾವ. ಇವ್ರು ಹೆಂಗೆ ಅದಾರಪ್ಪ ಅಂದ್ರೆ ಉಪ್ಪ ಖಾರ ಇದ್ದಂಗೆ ಅದಾರ. ಉಪ್ಪು ಏಟಿರ್ತೈತಿ ರೀ? ಸಾಂಬಾರು ಮಾಡೋ ಒಂದು ದೊಡ್ಡ ಗಡಿಗೆ ಉಪ್ಪು ಏಟಿರ್ತೈತಿ, ಒಂದ ಹಿಡಿ ಹೆಚ್ಚಿ ಒಗದು ಬಿಡ್ರಿ, ಕಲಾಸ್ ಯಾರು ಉಳ್ಳಾರ್ದಂಗೆ ಮಾಡಿಟ್ಬಿಡ್ತೈತಿ. ಒಂದ ಹಿಡಿ ಖಾರ ಉಪ್ಪು ಹೆಚ್ಚಿ ಹಾಕಿಬಿಡ್ರಿ, ಶಾವಿಗೆ ಉಪ್ಪಿಟ್ಟ ಅವಲಕ್ಕಿ ಯಾರು ತಿಲ್ಲಾರ್ದಂಗೆ ಮಾಡಿಬಿಡ್ತಾರೆ. ಅಂಥ ವಸ್ತುಗಳು ಯಾವಪ್ಪ ಅಂದ್ರೆ ಈ ಉಪ್ಪ ಖಾರ ಇದ್ದಂಗೆ ಅದಿರಿ ಈ 10% ಜನ. ಇವ್ರು ಯಾರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಂತ ನಮಗೆ ಬಹಳ ಚೆನ್ನಾಗಿ ಹೇಳ್ಯಾರ. ಅದಕ್ಕೆ ಹಿಂದಕ್ಕೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಬಹಳ ಕೆಟ್ಟ ಅನಿಸ್ತೈತಿ. ಹಿಂದಕ್ಕೆ ಈ ಕುತಂತ್ರಿಗಳು ಇವ್ರು ಯಾರದಾರಲ್ಲ, ಈ ಕುತಂತ್ರಿಗಳ ಗದ್ದಲದಿಂದ ದೇಶದೊಳಗೊಂದು ಮಹಾ ಸಂಗ್ರಾಮ ಆಗಿ ಹೋಯ್ತು. ಅದು ನಿಮಗೆಲ್ಲ ಗೊತ್ತೈತಿ. ಅದಕ್ಕೆ ಏನಂತಾರೆ? ಮಹಾಭಾರತ ಯುದ್ಧ. ಮಹಾಭಾರತ ಆಗೈತಿ, ಗೊತ್ತೈತಿಲ್ಲ ಎಲ್ಲರಿಗೆ? ಯಾಕೆ ಎಲ್ಲರೂ ಓದೇವ ಅದನ್ನು. ಅದು ಆಗೈತಿ. ಅದು ಎಲ್ಲಿ ಆಗೈತಿ? ಕುರುಕ್ಷೇತ್ರ ಅನ್ನೋಂಥ ಒಂದು ಜಾಗದಾಗ, ಅಲ್ಲಿ ಒಂದು ಬಯಲು ಜಾಗದಾಗ ಇಡೀ ದೇಶದ ಎಲ್ಲ ರಾಜರುಗಳು ಬರೋದು, ಎಲ್ಲರೂ ಏನು ಶೂರ ವೀರತ್ತಾರೆ, ಎಲ್ಲ ಸೈನಿಕರು ಎಲ್ಲರೂ ಬರೋದು, ಬಡ್ದಾಡೋದು, ಸಾಯೋದು ಮಾಡ್ಯಾರ. ಅದು ಕೇವಲ ಒಂದು ಕುರುಕ್ಷೇತ್ರದಾಗ ಆಗೈತಿ. ಅದು ಸರಳಾಗಿ ಬಗೆಹರಿಸ್ಬೋದಾಗಿತ್ತು. ಒಂದು ಅಣ್ಣತಮ್ಮರ ನ್ಯಾಯ, ಅಣ್ಣತಮ್ಮರ ಜಗಳ, ಸಣ್ಣದೊಂದು ಜಗಳ. ಅದನ್ನು ಏನು ಹೇಳಿ ಇವರೆಲ್ಲ ಇಲ್ಲಿ ಏನು ಇದಾರಲ್ಲ, ಇವು ಮನುವಾದಿಗಳು ಇವ್ರು ಅವರಾಗೆ ಶುದ್ಧ ಮಾಡಿದ್ರೆ ಮುಗಿತಿತ್ತು. ಇವ್ರು ಹಂಗೆ ಮಾಡಿಸ್ಕೊಡೋದಿಲ್ಲ. ಇವ್ರ ಉದ್ದೇಶ ಏನೈತಿಪ್ಪ? ಗದ್ಲು ಹೇಳ್ಬೇಕು, ಹೊಟ್ಟೆ ಗದ್ಲು ಹೇಳ್ಬೇಕು. ಇಂಥ ಗದ್ಲ ಎಬ್ಸೋರದಾರ. ಅದಕ್ಕೆ ಅವ್ರು ಅವಾಗ ಮಾಡಿ ಅವಾಗೆಲ್ಲ ನಾಶ ಮಾಡಿ ಇಡೀ ದೇಶ ತುಂಬ ವಿಧಿವೇರಿ ಇರಂಗೆ ಮಾಡಿದರು. ಅದಕ್ಕೆ ಅದನ್ನೇ ಮುಂದುವರೆಸಿ ಈಗ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಗೈತಿ. ಯಾಕೆ ಈ ಉಳುಕಿದ ಎಲ್ಲ 90 ಭಾಗ ನಾವೆಲ್ಲ ಏನದೇವಲ್ಲ, ನಾವೆಲ್ಲರೂ ಒಂದಾಗಿಬಿಟ್ಟೇವು ಅಂದ್ರೆ, ನಮಗೆಲ್ಲರಿಗೆ ತಿಳುವಳಿಕೆ ಬತ್ತಂದ್ರೆ ನಮ್ಮ ಅಸ್ತಿತ್ವ ನಡೀದಿಲ್ಲ, ನಮ್ಮ ಆಟ ನಡೀದಿಲ್ಲ ಅನ್ನೋಂಥ ಒಂದು ದುರುದ್ದೇಶ ಇಟ್ಕೊಂಡು ಮತ್ತೆ ಬೆಂಕಿ ಹಚ್ಚಾಕತ್ತಾರ ಅವರು. ಅದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕು. ಅವ್ರ ಕುತಂತ್ರಗಳನ್ನು ನಾವೆಲ್ಲರೂ ಅರ್ಥಕೋಬೇಕು. ಅರ್ಥಕೊಳ್ಳಿಕ್ಕಂದ್ರೆ ಏನಾಕೈತಿಪ್ಪ ಅಂದ್ರೆ, ಅಲ್ಲಿ ಆಗ ಹೇಳಿದ್ನಲ್ಲ, ಒಂದು ಜಿಲ್ಲಾದಾಗ ಒಂದು ಜಾಗದಾಗ ಆಗೈತಿ. ಮುಂದೆ ಅಕಸ್ಮಾತ್ ಭಾರತದೊಳಗೆ ಆಂತರಿಕ ಕದನ ಆಯ್ತಪ್ಪ ಅಂತಂದ್ರೆ ಊರುಗಳ ನಡಬರಕ್ಕಾಕೈತಿ, ಗಲ್ಲಿ ಒಳಗೆ ಆಕೈತಿ, ಗಲ್ಲಿ ಒಳಗೆಲ್ಲ ಮಗ್ಲಕ್ಕೆ ಮನೆ ಒಳಗೆ ಆಕೈತಿ.
ಅಪಾರ್ಟ್ಮೆಂಟ್ನ್ಯಾಗ ಮ್ಯಾಗ ಒಬ್ರದಾರ, ತೆಳಗೊಬ್ರದಾರ, ಅದ್ರ ತೆಳಗೊಬ್ರದಾರ, ಒಟ್ಟರು ಬಡ್ದಾಡಿ ಎಲ್ಲ ರಗತ್. ಅಲ್ಲಿ ಒಂದೇ ಒಂದು ಕುರುಕ್ಷೇತ್ರದಾಗ ರಕ್ತ ಚೆಲ್ಲಾಡಿತ್ತು, ಇಡೀ ದೇಶ ತುಂಬ ರಕ್ತ ಚೆಲ್ಲಾಡಿ ಹೋಗ್ತೈತಿ. ಅಂಥ ಒಂದು ಕುತಂತ್ರದ ವ್ಯವಸ್ಥೆ ದೇಶದ ನಡೆದೈತಿ. ಅಂಥ ಒಂದು ಕೆಲಸ ಇದ್ರೊಳಗೆ ನಾವೆಲ್ಲ ಈ ಯುನಿವೆಫ್ ಸಂಸ್ಥೆಯವರು ಎಷ್ಟು ಚಲೋ ಕೆಲಸ ಮಾಡ್ಯಾಕತ್ತಾರ ಅಂದ್ರೆ, ಯೂನಿವರ್ಸಲ್ ವೆಲ್ಫೇರ್ ಫೋರಮ್. ಇಡೀ ಜಗತ್ತೆಲ್ಲ ಶಾಂತ ಆಗಿರ್ಬೇಕು. ಬರೀ ಇಲ್ಲಿ ಅಷ್ಟೇ ಅಲ್ಲ, ಜಗತ್ತು ಮತ್ತು ಜಗತ್ತು ಶಾಂತಿ ಆಗಿರ್ಬೇಕಂದ್ರೆ ಯಾರು ಶಾಂತ ಆಗಿರ್ಬೇಕು? ನಾವು ಭಾರತದವರು, ಅದರಾಗಿ ಈ ಮಲೆನಾಡದವರು ಮಾರಾಯ. ನೀವು ಶಾಂತ ಆಗಿಬಿಟ್ರೆ ಇಡೀ ನಮ್ಮ ದೇಶನೇ ಶಾಂತ ಆಗಿರ್ತೈತೆ ನೋಡಿ. ನಮ್ಮ ಅಪ್ಪರು ಭಾಳ ಚಂದ ಹೇಳಿದರು, ಇದು ಭಾಳ ಸೌಹಾರ್ದಯುತವಾದಂಥ ನಾಡ. ಎಲ್ಲರೂ ಬರೋದು ಹೆಚ್ಚಾಗಿ ಇಲ್ಲಿಂದೇ ಬಂದಾರ. ಡಚ್ಚರು, ಪೋರ್ಚುಗೀಸರು, ಉಳಿದವರೆಲ್ಲ ಭಾಳ ಜನ ಎಲ್ಲ ಈ ಸಮುದ್ರದಿಂದ ಬಂದಾರ ಎಲ್ಲ. ಇದು ಬದುಕೆವು, ಬಾಳೆವು, ಒಟ್ಟೆ ಚಂದಾಗ ನಡೆದೈತಿ. ಒಟ್ಟೆ ಇದನ್ನೆಲ್ಲ ಕೆಡಿಸಿ, ಇದನ್ನು ಹದಗೆಡಿಸಿ ಎಷ್ಟು ಕೆಟ್ಟಾಗೈತಿಪ್ಪ ಅಂದ್ರೆ, ಇಡೀ ನನ್ನ ಸ್ವಚ್ಛ ಮನಸ್ಸಿನಿಂದ ಹೇಳ್ತೀನಿ, ಇಡೀ ನಾಡಿನೊಳಗೆ ಇಲ್ಲಿರೋಂಥ ವಿಷಗಾಳಿ ಬೇರೆ ಕಡೆ ಇಲ್ಲ. ಆಗ ಹೇಳಿದ್ರಲ್ಲ ಅಪ್ಪವರು, ಅದು ಭಾಳ ಸತ್ಯವಾದಂಥ ಮಾತು. ಭಾಳ ವಿಷಗಾಳಿ ಐತಿ, ಯಾವ ಕ್ಷಣದಾಗ ಸ್ಫೋಟ ಆಕೈತಿ. ವಿಷಗಾಳಿ ಅಂದ್ರೆ ಹೆಂಗಿರ್ತೈತಿ ಗೊತ್ತೈತೇನ್ರಿ? ನಮಗೇನು ಮಾಡೋದು ಬಿಡು ಅಂತಂದ್ರು ಆ ವಿಷಗಾಳಿ ಹೆಂಗಿರ್ತದೆ, ನಮಗೇನು ಮಾಡಿಬಿಡು ಅಂದವ್ರೂ ಸಾಯಿ ಹೊಡಿತೈತಿ, ಯಾರಿದ್ದವ್ರನ್ನ ಎಲ್ಲರೂ ಸಾಯಿ ಹೊಡಿತೈತಿ. ಅದಕ್ಕೆ ನಾವೆಲ್ಲರೂ ಸುಮ್ಮನೆ ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲರೂ ಕ್ರಿಯಾಶೀಲರಾಗಿ ಆ ವಿಷಗಾಳಿಯನ್ನು ಬಡ್ದು ಆರಿಸಬೇಕು ಮತ್ತು ಅದನ್ನು ತಣ್ಣಗೆ ಮಾಡಬೇಕು. ಯಾರಿಂದಾಗಿ ಈ ಭಾರತದಲ್ಲಿ ಮೌಢ್ಯಗಳು ಆರಂಭ ಆದವು, ತಾರತಮ್ಯಗಳು ಆರಂಭ ಆದವು ಮತ್ತು ಈ ನಮ್ಮ ಭಾರತದ 90% ಜನತೆಯನ್ನು ಶೂದ್ರರನ್ನಾಗಿಸಿದರು, ಅಸ್ಪೃಶ್ಯರನ್ನಾಗಿಸಿದ್ರು. ಅವರೇ ಈ ಮುಂದೆ ಈ ಭಾರತದ ಭವಿಷ್ಯಕ್ಕೆ ಮಾರಕ್ಕಾಗ್ಯಾರ. ಎಚ್ಚರಿರು. ಇವ್ರು ಯಾರು ಅನ್ನೋದು ನೀವೆಲ್ಲ ಅರ್ಥಕೊಂಡು ಎಚ್ಚರಾಗ್ಯಾರ. ಇವ್ರು ಯಾರು ಅದಾರಂದ್ರೆ ಗೋತ್ರ ಮಹಿಮರು. ನಮ್ಮದು ಇಂಥ ಗೋತ್ರ, ಆ ಗೋತ್ರ ಹೇಳ್ಕೊತ ಬರೋರದಲ್ಲ ಇವರು. ಈ ಗೋತ್ರ ಮಹಿಮರಿಂದ ನಮ್ಮ ದೇಶಕ್ಕೆ ಮಾರಕ ಐತಿ. ಇದ್ರ ಕುರಿತು ನಾವೆಲ್ಲರೂ ಎಚ್ಚರಾಗಿರಬೇಕು. ಜಗತ್ತಿನಲ್ಲಿ ಎಲ್ಲ ಧರ್ಮಗಳ ಕಲ್ಯಾಣವನ್ನು ಬಯಸುವುದೇ ಎಲ್ಲ ಮಾನವರ ಉದ್ದೇಶ ಆಗಿರಬೇಕು. ಜಾತಿ ಭೇದಗಳು ಹೊಟ್ಟೆ ಸಲ್ಲ. ಮತ್ತು ಈ ಜಾತಿ ಭೇದಗಳನ್ನೋದು ಎಲ್ಲ ನನ್ನ ಅನಿಸ್ಮಟ್ಟಿಗೆ ಎಲ್ಲ ಧರ್ಮದಾಗ ಹೋದವು. ಜಾತಿ ಭೇದಗಳು ಎಲ್ಲ ಧರ್ಮದಾಗ ಹೋದವು. ಧರ್ಮ ಭೇದಗಳು, ಜಾತಿ ಭೇದಗಳು. ಅಪ್ಪವ್ರು ಹೇಳಿದ್ರು, ನಮ್ಮ ಕುದ್ರೋಳಿ ಅಪ್ಪವ್ರು, ನಾ ಏನು ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ, ನಾ ಹಿಂಗೆ ಪೂಜಾರಿ ಫ್ಯಾಮಿಲಿ ಒಳಗೆ ಹುಟ್ಟಬೇಕು, ನಾ ಹಿಂಗೆ ಆಗ್ಬೇಕತ್ತವ್ರೇನು ಹಾಕ್ಕೊಂಡಿಲ್ಲ. ಸುಮ್ಮನೆ ಸಹಜ, ಹುಟ್ಟು ಸಹಜ, ಸಾವು ನಿಶ್ಚಿತ. ಆ ನಡಬಾರ್ಕಿ ಎಲ್ಲ ನಾವು ಬಂದವ್ರು ಏನು ಮಾಡಾಕ್ತೇವೆ, ಇಟ್ಟೆಲ್ಲ ಗದ್ದಲ ಹಾಕೊಳತ್ತೇವೆ. ನಮ್ಮ ಅಪ್ಪ ಇವ ಇದ್ದ ಹಂಗಾರೆ ನಾ ಹಿಂಗೆ ಹಾಕ್ಕೊಂಡು ಗದ್ದಲ ಹಾಕೋತೀವಿ. ಅದಕ್ಕೆ ಈ ಜಾತಿ ಭೇದ, ಧರ್ಮ ಭೇದ ಇವಕ್ಕೆಲ್ಲನೂ ನಾವು ತೊಳೆದು ಹಾಕ್ಬೇಕಾದ್ರೆ ಅದಕ್ಕೊಂದು ಕಬೀರದಾಸರು ಒಂದು ಮಾತು ಹೇಳ್ತಾರೆ. ಎಲ್ಲರೂ ಹೇಳ್ತೀರಿ ನನ್ನ ಜೋಡಿ, ಬರೀ ಕೇಳಾಕತ್ತೀರಿ ಅಂದ್ರೆ ನನಗೆ ಇದು ಆಕೈತಿ. ಇವ್ರು ಕೇಳಾಕತ್ತಾರೋ ಏನು ಮಾಡತ್ತಾರೋ ನನಗೊಂಥರ ಭಯ ಬರ್ತೈತಿ. ಎಲ್ಲರೂ ಹೇಳ್ರಿ ಗಟ್ಟಿಯಾಗಿ, ದೇವರಿಗಿಲ್ಲ ಜಾತಿ ಭೇದ. ಗಟ್ಟೆ ಹೇಳ್ರಿ, ಸಮೋಸ ಚಾ ಎಲ್ಲ ಕೊಟ್ಟಾರತ್ತ. ಹೌದಲ್ರಿ? ಅಪ್ಪರ್ಕೆ ಏನು ಹೆಂಗ್ರಿ ಅಂದೆ, ಎಲ್ಲ ಸಮೋಸ ಕೊಟ್ಟೆ ಅಂದಾರ. ದೇವರಿಗಿಲ್ಲ ಜಾತಿ ಭೇದ, ಬಕುತರಿಗಂತೂ ಮೊದಲೇ ಇಲ್ಲ. ಜಾತಿ ಭೇದದ ಸುಳಿಯಲಿ ಸಿಲುಕಿ ಮುಳುಗದಿರೋ ಮನುಜ, ಕಬೀರ ಮುಳುಗದಿರೋ ಮನುಜ. ಅದಕ್ಕೆ ನಾವು ಜಾತಿ ಭೇದ ಮಾಡಿಕೊಟ್ಟು ಹೋದೆವು ಅಂದ್ರೆ ಏನಾಕ್ಕದ ಗೊತ್ತನ, ನಾವು ಉಳ್ಕಿದವ್ರು ಏನು ಮಾಡ್ತೇವೆ ಗೊತ್ತಿಲ್ಲ. ಯಾರು ಮುಳುಗ್ತಾರ, ಯಾರು ಮಾಡ್ತೇವಲ್ಲ ಅವರೇ ಮುಳುಗಿ ಹೊಕ್ಕೆವು. ಇದು ನಿಶ್ಚಿತವಾಗಿ ಕಬೀರದಾಸರು ಇದನ್ನು 400 ವರ್ಷಗಳಿಂದ ನಮ್ಗೆ ಹೇಳಿಕೊಟ್ಟಾರೆ. ಅದಕ್ಕೆ ನಾವು ಅವರ ಸಂಘವನ್ನು ಆ ಸಂಘದ ಏನೈತಲ್ಲ ಅದು ಗೋತ್ರನಾಮರ ಸಂಘದಿಂದ, ಗೋತ್ರನಾಮದ ಸಂಘಟನೆಯಿಂದ ಎಲ್ಲ ಸಮಾಜದ ಯುವಕರು ಆಕರ್ಷಿತರಾಗ್ತಾರೆ. ಅದರಿಂದ ನಾವೆಲ್ಲರೂ ಎಚ್ಚರ ಇರಬೇಕಾಗೈತಿ. ಅದು ಹೆಂಗೈತಿ ಅನ್ನೋದಕ್ಕೆ ಬಸವಣ್ಣನವ್ರು ಅವಾಗ ಹೇಳ್ಬಿಟ್ಟಾರೆ, ಸಾರ ಸಜ್ಜನರ ಸಂಘವ ಮಾಡುವುದು, ದೂರ ದುರ್ಜನರ ಸಂಘ ಭಂಗವಯ್ಯ. ಹಾವಾದಡೇನು ವಿಷ ಒಂದೇ, ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ. ಇವ್ರ ಅಂತರಂಗದಾಗ ಶುದ್ಧಿ ಇಲ್ಲ, ಇವ್ರ ಅಂತರಂಗದ ತುಂಬ ವಿಷ ತುಂಬಿಕೊಂಡೈತಿ. ಹಾವ ಯಾವಾದಾದ್ರೇನು, ಅದ್ರ ವಿಷ ಒಂದ,
ಅದ್ರ ವಿಷಯ ಏನೈತಿ? ನಮ್ಮನ್ನು ಕೊಂದು ಹಾಕೋದೈತಿ. ಅದಕ್ಕೆ ನಾವು ಯಾರ ಸಂಘ ಮಾಡಬೇಕು, ಯಾರ ಸಂಘ ಮಾಡಬಾರ್ದು, ಇದನ್ನು ಇವತ್ತಿನ ಯುವಜನತೆ, ಇವತ್ತಿನ ಪ್ರಸ್ತುತ ನಾಡಿನ ನಾವೆಲ್ಲ ವಿಚಾರವಂತರು ಅರ್ಥಕೊಂಡು ನಾವೆಲ್ಲ ಬದುಕಬೇಕಾಗಿತ್ತು. ನಾವೆಲ್ಲ ಒಂದು, ನಾವೆಲ್ಲ ಏನು ಘೋಷಣೆ ಕೂಗಾಕತ್ತೀರಿ? ಎಷ್ಟು ಚಂದ ಕೂಗಾಕತ್ತೀರಿ ದೇಶದಾಗ. ಅಬ್ಬಬ್ಬಬ್ಬ ಅಲ್ರೋ ಎಟ್ಲಿ ಎತ್ತಿದ್ದೀವಿ ನಿಮ್ಮ ಘೋಷಣೆ. ಈ 75 ವರ್ಷದ ಹಿಂದೆ ಸಂವಿಧಾನ ಬರೋಕ್ಕಿಂತ ಮೊದಲು ಎತ್ತಿತ್ತು, ಎಲ್ಲರೂ ತುಳಿದು ನಾಶ ಮಾಡೋಕ್ಕಿಂತ ಮೊದಲು ಎಲ್ಲಿತ್ತು? ಈಗ ಎಲ್ಲರೂ ಶಾಂತಿ ಸೌಹಾರ್ದದಿಂದ ಬಂದಾಕತ್ತೇವ, ಒಟ್ಟರು ಘೋಷಣೆ ಕೂಗಾಕ. ಆಯ್ತಪ್ಪ, ಚಲೋ ಆಯ್ತು. ನಾವೆಲ್ಲರೂ ಒಂದು, ನಾವೆಲ್ಲರೂ ಘೋಷಣೆ ಕೂಗಾಕ್ತೀರಿ, ಆಯ್ತು, ಭಾಳ ಚಲೋ ಆಯ್ತು. ಅದನ್ನರೇ ಪಕ್ಕ ಉಳಿಸ್ಕೊಂಡು ಹೋರಿ ಮಾಡ್ತೀರನ? ಇಲ್ಲ, ಮತ್ತೆ ಗದ್ದಲ ಮಾಡಾಕ್ತೀರಿ. ಇವತ್ತು ನೋಡ್ರಿ, ಇಲ್ಲಿ ನಮ್ಮ ಮುರುಗೇಶ್ ಅಪ್ಪವ್ರ ಮನೆಗೆ ಬಂದು ಕೆನರಾ ತಾರ್ಪಲ್ ಮುರುಗೇಶ್ ಅಪ್ಪವ್ರ ಮನೆಗೆ ಬಂದು ವಸ್ತಿ ಮಾಡ್ಯವು. ಅವರೆಲ್ಲ ಭಾಳ ಬಸವತತ್ವ ನಿಷ್ಠರು. ಅವ್ರು ಬರೋಣ ಒಂದು ಪೇಪರ್ ಕೊಟ್ಟರು, ವಾರ್ತಾಭಾರತಿ. ಅದು ಇವತ್ತಿನ ಪೇಪರ್, ಇವತ್ತಿಂದೇ ಪೇಪರ್ ಇದು, ವಾರ್ತಾಭಾರತಿ ಒಳಗೈತಿ. ದೇವಾಲಯದ ಕಾಂಪೌಂಡ್ ಪ್ರವೇಶಿಸಿದ ದಲಿತರಿಗೆ 2.5 ಲಕ್ಷ ರೂಪಾಯಿ ದಂಡ. ನಾವೆಲ್ಲ ಒಂದು, ನಾವೆಲ್ಲ ಮತ್ತೆ ಮುಂದೆ ಹೇಳಾಕತ್ತೀರಿ ಅಲ್ರೂ. ಮತ್ತು ಅವರು ದಲಿತರು ಯಾರು? ದಲಿತರು ಬಿಟ್ರೆ ನೀವು ಅದಿರಿ? ಬಿಟ್ಬಿಡ್ರಿ, ಒಂದು ಸ್ವಲ್ಪ ಪಕ್ಕ ಹೇಳಿಬಿಡ್ರಿ. ದಲಿತರು ನಮ್ಗೆ ಸಂಬಂಧ ಇಲ್ಲ, ಈ ಲಿಂಗಾಯತರು ಸಂಬಂಧ ಇಲ್ಲ, ಮುಸಲ್ಮಾನರು ಒಂದು ಸ್ವಲ್ಪ ಪಕ್ಕ ಹೇಳ್ರಿ. ಮತ್ತು ಎಲ್ಲ ನಮ್ಮ ಹುಡುಗರನ್ನೇ ತೊಗೊಂಡು ಮರ ಇಟ್ಟೆಲ್ಲ ಗದ್ದಲ ಹಾಕಾಕತ್ತೀರು. ಮತ್ತು ಇನ್ನೊಂದು ಕಡೆ ನೋಡ್ರಿ, ಇಲ್ಲೊಂದು ಯಾವುದೋ ಒಂದು ದೇವಾಲಯ ಇದು, ಅಲ್ಲಿ ಏನಪ್ಪ ಮಂಡ್ಯ ತಾಲೂಕಿನಾಗ ಒಂದು ದೇವಾಲಯ, ಅಲ್ಲೇನೋ ದಲಿತರು ಗುಡ್ಯಾಗ ಹೋದ್ರತ್ತ, ಗುಡ್ಯಾಗ ಹೋಗೋಣ ದೇವ್ರನ್ನೇ ಎತ್ಕೊಂಡು ಓಡಿ ಬಿಟ್ರಿ ಅವರು. ಆ ಮೂರ್ತಿನ ಬಗಲಾಗಿ ಇಟ್ಕೊಂಡು, ಏಪ್ಪ ನಮ್ಮ ದೇವ್ರ ಅಪವಿತ್ರಕ್ಕನ ಅಪವಿತ್ರ. ಅಲ್ಲೋ, ಮನುಷ್ಯರ ಅಪವಿತ್ರ ಅಂತ ಹೇಳ್ತೀರಿ. ಮತ್ತು ಅದಕ್ಕೆ ನಾ ಹೇಳಕತ್ತ ಕಳಕಳಿಯ ಮಾತನ್ನ ಎಲ್ಲ ಯುವ ಜನತೆಗೆ ಕೇಳಿ ಎಚ್ಚರ ಆಗ್ರಿ. ನಾವೆಲ್ಲ ಒಂದು, ಇವರೇನು ಘೋಷಣೆ ಕೂಗ್ತಾರಲ್ಲ, ಇವ್ರು ಕಳ್ರದಾರ, ಸುಮಾರು ಅದಾರ, ಇವ್ರು ತಪ್ಪು ದಾರಿ ಹಿಡ್ಸಾಕತ್ತಾರ ಅನ್ನೋದ್ರ ಕಡೆ ನಾವೆಲ್ಲರೂ ಭಾಳ ಎಚ್ಚರ ಆಗಿರಬೇಕು. ಆ ದಿಕ್ಕಿನೊಳಗೆ ನಾವು ಚೆನ್ನಾಗಿ ಅರ್ಥಕೊಂಡು ಬದುಕಬೇಕಾಗೈತಿ. ಅದಕ್ಕೆ ನಾವೆಲ್ಲರೂ ಏನು ಘೋಷಣೆ ಹೇಳಬೇಕೆಂದ್ರೆ, ಅಪ್ಪವ್ರು ಹೇಳಿದ್ರು, ಮಾನವರೆಲ್ಲ ಒಂದೇ, ದೇವನೊಬ್ಬನೇ ತಂದೆ. ಹೇಳಿರಲ್ಲ, ಮಾನವರೆಲ್ಲ ಒಂದೇ, ಮಾನವರೆಲ್ಲ ಒಂದೇ, ದೇವನೊಬ್ಬನೇ ತಂದೆ. ಹಿಂಗೆ ಅಂದಾಗ ಚಲೋ ಆಕೈತೆ ನೋಡ್ರಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂದ್ರೆ ಚಲೋ ಆಕೈತೇನ? ಏನು ಇವ್ರಿಟೇ ಗೋಳ್ಯಾಗಿ ಉಳ್ಕಿದ್ರ ಜೋಡಿ ಬಡ್ದಾಡ್ಕೊತ ಕುಂದ್ರದ, ರಕ್ತ ಚೆಲ್ಲಾಡ್ಕೊತ ಕುಂದ್ರದಲ್ಲ. ಎಲ್ಲರ ಪರಮಾತ್ಮ ಯಾರದನ? ಒಬ್ಬನೇ ಅದನ. ಅವ್ನ ಹೆಸರು ಬೇರೆ ಬೇರೆ ಇಟ್ರಿ. ಇವರೆಲ್ಲ ಅಂದಾರ, ಇವ್ರು ಗಾಡ್ ಅಂದಾರ, ಇವ್ರು ಶಿವ ಅಂದಾರ, ಅವ್ರು ಬ್ರಹ್ಮ ಅಂದಾರ, ಇವ್ರು ಪರಶಿವ ಅಂದಾರ, ಬೇರೆ ಬೇರೆ. ದೇವನೊಬ್ಬ, ನಾಮ ಹಲವು. ಆ ಪರಮಾತ್ಮನ ನಾವು ಮಕ್ಕಳು ಎಲ್ಲರೂ ಅದೇ ಒಂದೇ. ಈ ಮಕ್ಕಳು ಅಂತಕ್ಕೆ ಹೆಂಗೆ ಭಿನ್ನತೆಯನ್ನು ಮಾಡೋದು? ಅದಕ್ಕೆ ನಾವು ಈ ಭಿನ್ನತೆಗಳನ್ನು ಒಟ್ಟೆ ಮಾಡಬಾರ್ದು. ಈ ಸತ್ಯ ನುಡಿಯನ್ನು ಅನುಷ್ಠಾನಕ್ಕೆ ತರಕ್ಕೆ ಮತ್ತು ನಾಟಕ ಮಾಡಾಕತ್ತಾರೆ. ಅದು ಎಲ್ಲಿಯವ್ರಿಗೆ ಗೊತ್ತದನ? ಮತ್ತು ನಿಮ್ಮವರೇ ಈ ಮಲೆನಾಡು ಈ ಭಾಗನವ್ರು ಅದಾರಲ್ಲ, ಇವರೇ ಮಾಡಾಕ್ತಾರೆ. ಹೆಂಗೆ ಮಾಡಾಕತ್ತಾರಪ್ಪ ಅಂದ್ರೆ, ದಲಿತರ ಕೇಳಿಗಳಲ್ಲಿ ಪಾದಯಾತ್ರೆ ಹೊಂಟ್ರಪ್ಪ ಇವ್ರಪ್ಪ, ಅವಿಗೆ ಹಾಕೊಂಡು ಟಕ್ ಟಕ್ ಟಕ್. ದಲಿತರ ಕೇಳಿಯಲ್ಲಿ ಪಾದಯಾತ್ರೆ, ಸಹಭೋಜನ, ಸಹಪಂಕ್ತಿ ಭೋಜನ, ದೇವಾಲಯಗಳಲ್ಲಿ ಪ್ರವೇಶ ಬರ್ಬೋದು ಎಲ್ಲರಿಗೂ. ಇಫ್ತಿಹಾರ ಕೂಟ, ಇಫ್ತಿಹಾರತ್ ಭೋಜನ ಕೂಟ ಮಾಡೋದು. ನಿಮ್ಮನ್ನೆಲ್ಲ ಕರೀದ್ರು ಟೆಪಿಕೊಂಡು ಬಂದು ಕೂತು ನೀವೆಲ್ಲ ಊಟ ಮಾಡೋದು. ಅಂದ್ರೆ ಸುಮ್ಮನೆ ಇವೆಲ್ಲ ಎಂಥ ತಂತ್ರಗಳದ ಗೊತ್ತದನ? ಹುಡುಗಗ ಕುಂಡಿ ಚುಟ್ಟದು ಹಿಂಗೆ ಆ ಚಿರಾಕ್ ಚಲೋ ಮಾಡ್ತಾ ಮ್ಯಾಗ ತಲೆ ಸವರ್ಸಂಗೆ ಮಾಡೋದು. ತೆಳಗೆ ಕುಂಡಿ ಚುಟ್ಟುದು, ಮ್ಯಾಗ ನೇವರಿಸೋದು. ಇಂಥ ತಂತ್ರಗಳದಾವು. ಅದಕ್ಕೆ ಈ ತಂತ್ರಗಳಿಂದ ನಾವೆಲ್ಲರೂ ಎಚ್ಚರ ಆಗಬೇಕಾಗೈತಿ. ಅದಕ್ಕೆ ನಾವು ಈ ಸಮಾನತೆಯನ್ನು ಸಾಧಿಸಬೇಕಾದ್ರೆ ಬಸವ ತಂದೆಗಳು ಒಂದು ಮಾತು ಹೇಳ್ಯಾರ. ಈ ಮಾತನ್ನು ನಾವು ಗಟ್ಟಿಯಾಗಿ ಹೇಳ್ತೀನಿ. ಈ ಮಾತನ್ನು ತಾವೆಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಉಂಬುದು ಉಡುವುದು ಶಿವಾಚಾರ. ಉಂಬುದು ಉಡುವುದು ಅಂದ್ರೆ ಊಟ ಮಾಡೋಕೆ ಬರ್ರಿ ನಮ್ಮನೆ ಬರ್ರಿ ಊಟ ಮಾಡಿರಿ. ನಮ್ಮ ಅರಿವಿ ಬರ್ರಿ ಇವತ್ತು ನೀವು ಹಾಕೋರಿ. ಅವ್ರ ಸೀರೆ ನಾವು ಉಡುದು, ನಮ್ಮ ಸೀರೆ ಅವ್ರು ಉಡುದು, ನಮ್ಮ ಪ್ಯಾಂಟ್ ಉಡುದು. ಉಂಬುದು ಉಡುವುದು ಶಿವಾಚಾರವೆಂಬಿರಿ. ಕೊಂಬುದು ಕೊಡುವಲ್ಲಿ ಕುಲವನರಿಸುವಿರಿ. ಒಂದು ನಿಮ್ಮ ಮನೇನ ಮಗಳು ಕೊಡ್ರಿ, ನಮ್ಮ ಮನೇನ ಒಂದು ಮಗಳು ನೀವು ತಗೋರಿ ಅಂದ್ರೆ ಅಲ್ಲೇನು ಮಾಡ್ತೀರಿ? ಹಂಗೆ ಬರ್ತೈತಿ, ನೀವಾದಿ ಅಂತ ಕುಲ ಹರಿಸ್ತೀರಿ. ಇಂಥ ಅನಾಚಾರಿಗಳ ಮಾತು ಕೇಳಲಾಗದು. ಉಳ್ಳಾಕ ತಿಲ್ಲಾಕ ಆಗ ಹೇಳಿದ್ನಲ್ಲ 4 ದಲಿತರ ಕೇರಿಲಿ ಪಾದಯಾತ್ರೆ, ಇಫ್ತಿಹಾರ ಕೂಟ, ಸಹಭೋಜನ, ಹಿಂಗೆಲ್ಲ ನಾಟಕ ಮಾಡಾಕತ್ತೀರಿ. ಅದಕ್ಕೆ ಈ ಸಮಾನತೆಯನ್ನು ಸಾಧಿಸಬೇಕಾಯ್ತಂದ್ರೆ ಕೇವಲ ರಕ್ತ ಸಂಬಂಧಗಳಿಂದ ಮಾತ್ರ ಸಾಧಿಸಬಹುದು. ಕೇವಲ ರಕ್ತ ಸಂಬಂಧಗಳಿಂದ ಸಾಧಿಸಬಹುದು. ಅದಕ್ಕೆ ನಾವಿಲ್ಲೆಲ್ಲರೂ ಏನದೇವಲ್ಲ, ನಾಳೆ ನಮ್ಮ ಮನೆಯೊಳಗೆ ನಮ್ಮ ಮಗಳು ನಮ್ಮ ಮಗ
ಬೇರೆ ಯಾರನ್ನೋ ಪ್ರೀತಿ ಮಾಡಿ ಮದುವೆ ಆದಾಗ ಅವ್ರ ಅಕ್ಕಿನಂದಾಗ ತಕರಾರು ಮಾಡಬೇಡ್ರಿ. ಸಾಮರಸ್ಯ ಬೆಳಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟರು ನಮ್ಮ ಕಡೆ ನೀಗಿಲ್ಲ, ನನ್ನ ಮಕ್ಕಳು ಮಾಡಕತ್ತಾರನಂತ ಒಂದು ಸದ್ಭಾವನೆಯಿಂದ ಸದ್ಹೃದಯದಿಂದ ನೀವು ಇದನ್ನು ಒಪ್ಪಿಕೊಡ್ರಿ. ಇದು ಆದಾಗ ಹಿಂಗೆ ಈ ರಕ್ತ ಸಂಬಂಧಗಳು ಗಟ್ಟಿಯಾದವು ಅಂದ್ರೆ ಅಲ್ಲಿ ಏನಾಕೈತಿ, ಈ ಭಿನ್ನತೆ ಅನ್ನೋದು ಹಾಳಾಗಿ ಹೋಗ್ತೈತಿ. ಅದಕ್ಕೆ ಈ ದಿಕ್ಕಿನೊಳಗೆ ನಾವೆಲ್ಲರೂ ಏನಾಗಬೇಕೈತಿ, ಕಾರ್ಯಪ್ರವೃತ್ತರಾಗಬೇಕೈತಿ. ಅದಕ್ಕೆ ಹಿಂದಕ್ಕೆ ಏನು ಹೇಳ್ತಿದ್ರು, ವಾರವೇಳು ಕುಲ 18 ಎಂದೆಂಬರು. ವಾರ ಎಸದವ್ರಿ 7 ಅದಾವ. ವಾರ 7 ಕುಲ 18 ಎಂದೆಂಬೆವರು. ನಾವು ಅಲ್ಲೆಂಬೆವು. ಇದು ಹಂಗಲ್ಲ. ಹಗಲೊಂದು ವಾರ ಇರುಳೊಂದು ವಾರ, ಭವಿಯೊಂದು ಕುಲ ಭಕ್ತನೊಂದು ಕುಲ, ಇದು ನಾವು ನಂಬುವುದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಒಟ್ಟ ಜಗತ್ತೆ ಎಷ್ಟು ಕುಲ ಅದಾವ್ರಿ? 2 ಕುಲ ಅದಾವ. ಒಂದು ಭವಿ, ಒಂದು ಭಕ್ತ. ಭವಿ ಅಂದರೆ ಯಾರಪ್ಪ ಅಂದ್ರೆ ಮನುಷ್ಯನನ್ನು ಯಾವ ಪ್ರೀತಿ ಮಾಡೋದಿಲ್ಲ ಅವ ಭವಿ. ಮನುಷ್ಯನನ್ನು ಪ್ರೀತಿ ಯಾವ ಮಾಡ್ತಾನಲ್ಲ ಅವ ಭಕ್ತ. ನನಗೆ ನೋವಾಗಿದ್ದು ನನಗೆ ಹಿಂಸೆ ಮಾಡಿದಂಥದ್ದು, ನನಗೆ ಕಷ್ಟ ಕೊಟ್ಟಂಥದ್ದು ವಿಷಯ ಇವ್ರಿಗೆ ಕಷ್ಟ ಕೊಡ್ತೈತಿ ಅಂತ ಯಾವ ಅರ್ಥಕೊಂಡು ಹೋಗ್ಕಲ್ಲ ಅವಂಗ ಭಕ್ತ ಆತಾರ. ಅದಕ್ಕೆ ನಾವೆಲ್ಲರೂ ಏನಾಗುನು ಆ ಪರಮಾತ್ಮನ ಭಕ್ತರಾಗುನು. ಪರಮಾತ್ಮರ ಭಕ್ತರಾಗಿ ನಾವು ಈ ಸಾಮರಸ್ಯವನ್ನು ತರೋನು. ಇಲ್ಲೆಲ್ಲರೂ ಭಾಳ ಗಂಭೀರ ಆದ್ರಿ. ಏನಂದ್ರೆ ಈ ರಕ್ತ ಸಂಬಂಧಗಳ ವಿಷಯ ಬೆಳೆಸೋನು ವಿಚಾರದಾಗ ಬಹಳ ಗಂಭೀರ ಆದ್ರಿ. ಅದು ಗಂಭೀರ ಆಗೋ ವಿಷಯ ಎಲ್ಲ. ಇದನ್ನು ಅವಾಗ ಸಾಧನೆ ಮಾಡಿ ತೋರಿಸ್ಯಾರ ಬಸವ ತಂದೆಗಳು. ಅಂದ್ರೆ 900 ವರ್ಷಗಳ ಹಿಂದೆ ಸಾಧನೆ ಮಾಡಿ ತೋರಿಸ್ಯಾರ. ಬ್ರಾಹ್ಮಣರ ಮಧುವರಸರ ಮಗಳನ್ನು ಸಮಗಾರ ಹರಳಯ್ಯರ ಮಗಗೆ ಕೊಟ್ಟ ಲಗ್ನ ಅವಾಗ 900 ವರ್ಷಗಳ ಹಿಂದೆ ಮಾಡ್ಯಾರ. ಮಾಡಿದಾಗ ಅವೆಲ್ಲ ಕ್ರಾಂತಿಯಾಗಿ ಅವರೆಲ್ಲ ಕಲ್ಯಾಣವನ್ನು ಬಿಟ್ಟು ಆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡ್ಕೊತ ಈ ಭಾಗಕ್ಕೆಲ್ಲ ಬಂದಾರ. ಆ ಸಾಧನೆಯನ್ನು ಅವಾಗೆ ಅವ್ರು ಮಾಡ್ಯಾರ. ಯಾಕೆ ಮಾಡ್ಯಾರಪ್ಪ ಅಂದ್ರೆ ಸಮಾಜದಲ್ಲಿ ಸುಮ್ಮನೆ ಉಣ್ಣುತ್ತೇವು ತಿತ್ತೇವು ಅಂದ್ರಲ್ಲ, ಈ ಸಂಬಂಧಗಳ ಬೆಳಿಬೇಕು. ಇವ್ರು ಯಾರು? ಇವ ನಮ್ಮ ಅಣ್ಣ, ಇವ ಯಾರು? ನಮ್ಮ ಮಾವ, ಇವ್ರು ಯಾರು? ನಮ್ಮ ಕಾಕ. ಅಂದ್ರೆ ಒಟ್ಟು ಈ ಥರ ಸಂಬಂಧಗಳಿಂದ ನೋಡಬೇಕು. ಈ ಥರ ಸಂಬಂಧಗಳಿಂದ ನೋಡಿದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಲೆಸ್ತೈತಿ. ಇದನ್ನು ತಾವೆಲ್ಲ ವಿಚಾರವಂತರು ಸ್ವಲ್ಪ ಚಿಂತನೆ ಮಾಡಿರಿ. ಇಲ್ಲಿ ಕೊನೆಯದಾಗಿ ಇವತ್ತು ಬೆಳಗ್ಗೆ ಒಂದು ಕಡೆ ನೋಡಿದೆ, ಶುಭವಾಗಲಿ ಶುಭವಾಗಲಿ ನಾಡಿಗೆ, ಹಾಗೆ ಹರಡದೆ ಬಗೆ ಕದಡದೆ. ಅಂದ್ರೆ ಬಹು ಬಗೆಗಳದಾವು. ನಮ್ಮ ಮತ್ತೆ ಭಾಳ ಭಾಷೆಗಳ ಬಹು ಅದಾವು. ಆ ಭಾಷೆಗಳನ್ನೆಲ್ಲ ತೆಗೆದು ಹಿಂದಿ ಹೇರಿಕೆ ಮಾಡ್ಬೇಕತ್ತೀರಿ. ಅಂದ್ರೆ ಈ ಧರ್ಮಗಳು ಬೇರೆ ಅದಾವು, ಆಚಾರಗಳು ಬೇರೆ ಅದಾವು, ವಿಚಾರಗಳು, ಈ ಬಗೆಗಳನ್ನೆಲ್ಲ ಕದಡಬೇಡ್ರಿ. ಹಾಗೆ ಹರಡದೆ ಬಗೆ ಕದಡದೆ, ಬಲಿಯಾಗದೆ ಸೇಡಿಗೆ, ಸೇಡು ಇಟ್ಟುಕೊಂಡು ಬಲಿ ಮಾಡಬೇಡ್ರಿ. ಶಾಂತಿ ಸಹನೆ ಬದುಕಿ ಉಳಿಯಲಿ, ಕ್ರಾಂತಿ ಏಕೆ ಬಾಳಿಗೆ, ಮನುಜ ಮತದ ಪಥದಿ ನಡೆಯೇ ಬಾಳು ಹಿರಿದು ನಾಳೆಗೆ, ದ್ವೇಷ ತೊರೆದು ಸ್ನೇಹ ಮೆರೆದು ನಲಿಯಲಿ ಯುವ ಪೀಳಿಗೆ. ಈ ದ್ವೇಷ ಅಸೂಹೆಯನ್ನು ತೊಳೆದು ಹಾಕಿ ಯುವ ಪೀಳಿಗೆ ನೋಡ್ರಿ, ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗಿ ಬರೋದಿಲ್ಲ, ಯಾಕಡೆ ಮಾಡತ್ತವ ಅಂಥದ್ದೆಲ್ಲ ತೆಗೆದು ಹಾಕಿ ನಲಿಯಲಿ ಯುವ ಪೀಳಿಗೆ. ಬೆವರ ಸುರಿಸಿ ದುಡಿದು ಕೈ ಚಾಚದಿರಲಿ ಕೂಳಿಗೆ, ದಯಿಸದಿರಲಿ ಪ್ರೀತಿ ಪೈರು ಅನ್ಯಾಯದ ಕಾವಿಗೆ. ತಾಯ ಮಡಿಲು ಒಂದೇ ತಾನೆ ನಾಡಿನೆಲ್ಲ ಜೀವಿಗೆ. ಈ ನಾಡಿನೊಳಗಿರೋರಿಗೆ ನಮಗೆಲ್ಲರಿಗೆ ಮತ್ತು ನಾವೆಲ್ಲರೂ ಮತ್ತು ನಮ್ಮ ತಾಯಿ ಮಡಿಲು ಒಂದೈತಿಲ್ಲ, ಮತ್ತು ನಾವೇನು ಬೇರೆ ಬೇರೆ ಅದೇವ. ತಾಯಿ ಮಡಿಲು ಒಂದೇ ತಾನೆ ನಾಡಿನೆಲ್ಲ ಜೈವಿಗೆ, ಭೇದ ಭಾವ ಬೇಕೆ. ಹೊರಡು ನಾಡ ಸೇವೆಗೆ ಮನಗಳ ನಡುವೆ ಬೆಸುಗೆ, ಮೂಡಲಿ ಹೊಸ ಮೈತ್ರಿಗೆ. ಒಂದಾಗಿರಿ ಮುಂದಾಗಿರಿ ಹರುಷವೀಯೇ ದಾತ್ರಿಗೆ. ಶುಭವಾಗಲಿ ಈ ನಾಡಿಗೆ. ಎಲ್ಲರಿಗೂ ಶರಣಾರ್ಥಿಗಳು.